ಹಿಂದಿನ ಭಾಗದಲ್ಲಿ ಕೃತಿ ಟ್ರಿಪ್ ಮುಗಿಸ್ಕೊಂಡು ಬಂದು ತನ್ನ ಅತ್ತಿಗೆ ಹತ್ರ ರಾಹುಲ್ ಮಾಡ್ತಾ ಇರೋ ಬ್ಲ್ಯಾಕ್ ಮೇಲ್ ಬಗ್ಗೆ ಹೇಳ್ತಾ ಇರ್ತಾಳೆ. ಸುಮನ ಈ ಪ್ರಾಬ್ಲಮ್ಮಿಂದ ತನ್ನ ನಾದ್ನಿನ ಹೇಗೆ ಕಾಪಾಡ್ಕೋತಾಳೆ ಅನ್ನೋದನ್ನ ಈ ಭಾಗದಲ್ಲಿ ನೋಡೋಣ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದೆಯಾ ಕೃತಿ? ನಾನು ಅಷ್ಟಲ್ಲದೆ ಹೇಳಿ ಕಳಿಸಿದ್ದೀನಿ ಹುಷಾರಾಗಿರು ಅಲ್ಲಿ ಅಂತ. ನಾನು ತುಂಬ ಹುಷಾರಾಗೇ ಇದ್ದೆ ಅದಕ್ಕೆ. ಆದರೆ ಅದು ಹೇಗೆ ವಿಡಿಯೋ ಮಾಡ್ಕೊಂಡಿದ್ದಾನೋ ಗೊತ್ತೇ ಆಗ್ತಿಲ್ಲ. ತುಂಬ ಟಾರ್ಚರ್ ಮಾಡ್ತಿದ್ದಾನೆ ಅದಕ್ಕೆ. ಏನೇನೋ ಮೆಸೇಜ್ ಮಾಡ್ತಾನೆ. ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ. ತುಂಬ ಹಿಂಸೆ ಆಗ್ತಿದೆ. ಸತ್ತೋಗ್ಬಿಡೋಣ ಅನ್ನಿಸ್ತಿದೆ ಅದಕ್ಕೆ. ಕೃತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸಾಯೋ ಯೋಚನೆ ಮಾಡ್ತಾರಾ? ನಾನಿನ್ನ ಬದುಕೇ ಇದ್ದೀನಿ ನಿನ್ನ ಅದಕ್ಕೆ. ನಿನ್ಗೇನಾದರೂ ಆಗೋಗಿ ಬಿಡ್ತೀನ ಹೇಳು? ನಿಜ ಅದಕ್ಕೆ, ನೀವಿದ್ದೀರಾ ಅಂತಾನೆ ನಿಮಗೆ ಬಂದು ವಿಷಯ ಹೇಳ್ತಿರೋದು. ಇಲ್ಲ ಅಂದಿದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ. ತುಂಬ ಭಯ ಆಗ್ತಿದೆ ಅದಕ್ಕೆ. ಅಣ್ಣಂಗೆ ಇದೆಲ್ಲ ಗೊತ್ತಾದರೆ. ಕೃತಿ, ಹೀಗೆಲ್ಲ ಮಾತಾಡಬಾರ್ದು. ಯಾಕೆ ಹೆದರ್ಕೋತೀಯಾ? ನಿಂದೇನೂ ತಪ್ಪಿಲ್ಲ ಅಂದರೆ ನಾನಿದ್ದೀನಲ್ವ ನಿನ್ನ ಜೊತೆ. ಅವನಿಂದ ಏನೂ ಆಗಕ್ಕೆ ಬಿಡಲ್ಲ. ನೀನು ಧೈರ್ಯವಾಗಿರು. ಮೊದಲು ಅಳೋದು ನಿಲ್ಲಿಸು. ಅದಕ್ಕೆ ಇದೆಲ್ಲ ಅಣ್ಣಂಗೆ ಗೊತ್ತಾದರೆ ನಿಜವಾಗ್ಲೂ ಸುಮ್ಮನೆ ಇರಲ್ಲ. ಮೊದಲೇ ಟ್ರಿಪ್ಪಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದ, ಹೀಗೆ ಏನಾದರೂ ಆಗತ್ತೆ ಅಂತ. ಆದರೆ ಇವಾಗ ನನಗೆ ತಲೆ ಎಲ್ಲ ಕೆಟ್ಟೋಗ್ತಿದೆ. ತುಂಬ ಭಯ ಆಗ್ತಿದೆ ಅದಕ್ಕೆ. ಅರೆ ಕೃತಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಅದು ಅಣ್ಣ, ಏನಂದರೆ, ಅಯ್ಯೋ ಅದೇನಿಲ್ಲ ರೀ ಕೃತಿ. ನಾವು ರೂಮಲ್ಲಿ ಮಗು ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದನ್ನು ಕೇಳಿಸ್ಕೊಂಡಿದ್ದಾಳೆ. ಅದಕ್ಕೆ ಅಮ್ಮನ ನೆನಪಾಯ್ತಂತೆ. ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ಲು. ಅಯ್ಯೋ ಅಷ್ಟೇನಾ? ಏನು ಕೃತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾರಾದರೂ ಅಳ್ತಾರ ಹೇಳು? ಕೃತಿ, ಈ ಮನೇಲಿ ಸುಮನನೇ ನಿನಗೆ ಅಮ್ಮ, ಅತ್ತಿಗೆ, ಅಕ್ಕ, ತಂಗಿ ಎಲ್ಲನೂ. ನೀನು ಹಳೇದೆಲ್ಲ ನೆನ್ಪು ಮಾಡಿಕೊಂಡು ಸುಮ್ಮನೆ ಕೊರಗಬೇಡಮ್ಮ. ಇವಾಗ ಅಲ್ಲಿಂದ ಬಂದು ಸುಸ್ತಾಗಿರ್ತೀಯ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಏನೇನೋ ಯೋಚನೆ ಮಾಡಬೇಡ. ಹೌದು ರೀ, ನಾನು ಅವಳಿಗೆ ಅದನ್ನೇ ಹೇಳ್ತಾ ಇದ್ದೆ. ಸರಿ ಕೃತಿ, ನೀನು ಅಲ್ಲಿಂದ ಬಂದು ತುಂಬ ಸುಸ್ತಾಗಿರ್ತೀಯ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಯಿತಾ? ಆಮೇಲೆ ನಾನು ಬಿಸಿ ಬಿಸಿ ಏನಾದರೂ ಮಾಡಿಕೊಡ್ತೀನಿ, ತಿನ್ನುವಂತೆ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಇದೆಲ್ಲ ವಿಷಯ ಗೌತಮಿಗೆ ಗೊತ್ತಾದರೆ ಸುಮ್ಮನೆ ನಾದ್ನಿ ಮೇಲೆ ರೇಗಾಡ್ತಾನೆ ಅಂತ ಸುಮನ ಹಾಗೆ ಏನೂ ವಿಷಯ ಹೇಳ್ತೇನೆ ಮ್ಯಾನೇಜ್ ಮಾಡ್ತಾಳೆ. ಮಾರನೇ ದಿನ ರಾಹುಲ್ ಕೃತಿಗೆ ಕಾಲ್ ಮಾಡಿರ್ತಾನೆ. ಕಾಲ್ ಮಾಡ್ತಾ ಇದ್ದಾನೆ. ಏನು ಮಾಡ್ಲಿ? ಕೃತಿ, ಹೆದರಬೇಡ, ಕಾಲ್ ರಿಸೀವ್ ಮಾಡು. ಏನು ಮಾತಾಡ್ತಾನೆ ಅಂತ ಕೇಳಿಸ್ಕೊಳ್ಳೋಣ. ಹಾಗೆ ಲೌಡ್ ಸ್ಪೀಕರ್ ಇಟ್ಬಿಟ್ಟು ರೆಕಾರ್ಡಿಗೆ ಹಾಕು. ಹಾಯ್ ಡಾರ್ಲಿಂಗ್, ಕಾಲ್ ರಿಸೀವ್ ಮಾಡೋಕ್ಕೆ ಎಷ್ಟೊತ್ತು ಮಾಡ್ತೀಯಾ? ಅದು ರಾಹುಲ್. ಸರಿ ಸರಿ, ಅದೆಲ್ಲ ಬಿಡು. ಮತ್ತೆ ನಾನು ಹೇಳಿದ್ದು ಏನು ಯೋಚನೆ ಮಾಡಿದೆ? ನಿನ್ನ ವೀಡಿಯೋಸ್, ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಬರಬಾರ್ದು ಅಂದರೆ ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಪ್ಲೀಸ್ ರಾಹುಲ್, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ನೋಡು ಕೃತಿ, ನಾನು ಹೇಳಿದ್ದಕ್ಕೆಲ್ಲ ನಿನಗೆ ಓಕೆ ಆದರೆ ಎಲ್ಲನೂ ಸೇಫಾಗಿರುತ್ತೆ. ಇಲ್ಲ ನನಗೆ ಮದುವೆ ಆಗೋಕ್ಕಾಗಲ್ಲ, ನಾನು ಹೇಳಿದ್ದು ಮಾಡೋಕ್ಕಾಗಲ್ಲ ಅಂದರೆ ಹೇಳು. ಎಲ್ಲ ವೀಡಿಯೋಸ್, ಫೋಟೋಸ್ ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ನೋಡು ರಾಹುಲ್, ಪ್ಲೀಸ್ ನೀನು ಹೀಗೆಲ್ಲ ಮಾಡಬೇಡ. ನಿನ್ನ ಒಳ್ಳೆ ಫ್ರೆಂಡ್ ಅಂದ್ಕೊಂಡಿದ್ದೆ ನನ್ನ ಲೈಫಲ್ಲಿ. ಆದರೆ ನೀನು ಹೀಗೆಲ್ಲ ಮಾಡೋದು ಸರಿನಾ? ನೀನೇ ಹೇಳು. ನೋಡು ಕೃತಿ, ನಾನು ನಿನ್ನ ಯಾವತ್ತೂ ಫ್ರೆಂಡ್ ಅಂದ್ಕೊಂಡಿಲ್ಲ. ಅದು ನಿನಗೂ ಗೊತ್ತು. ಇವಾಗೇನು, ನಿನಗೆ ನನ್ನ ಮದುವೆ ಆಗೋಕ್ಕಾಗತ್ತಾ ಇಲ್ವಾ ಅದನ್ನು ಹೇಳು ಸಾಕು. ಅದಕ್ಕೆ ನಾನು ಏನು ಹೇಳಲಿ? ಅದಕ್ಕೆ ಇವಾಗ ಏನು ಹೇಳಿದ್ರು ನನಗೆ ಪ್ರಾಬ್ಲಮ್ ಆಗುತ್ತೆ. ಹಾಂ ಕೃತಿ, ನೀನು ಇದೆಲ್ಲ ಫೋನ್ನಲ್ಲೇ ಹೇಳಬೇಕು ಅಂತೇನಿಲ್ಲ. ಫೋನ್ನಲ್ಲೇನು ಹೇಳೋದು ಬೇಡ. ಶಾರ್ಪ್ 12 PM ನಮ್ಮ ಕಾಲೇಜ್ ಹತ್ರ ಇರೋ ಪಾರ್ಕ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿಗೆ ಬಾ ಆಯಿತಾ? ನೀನು ಬರಲಿಲ್ಲ ಅಂದರೆ ಗೊತ್ತಲ್ವಾ? ಸರಿ ಡಾರ್ಲಿಂಗ್, ಬಾಯ್. ಐ ಆಮ್ ವೇಟಿಂಗ್ ಫಾರ್ ಯು. ಬಾಯ್ ಬಾಯ್ ಬೇಬಿ. ಏನು ಮಾಡಲಿ? ಅದಕ್ಕೆ ನಾನು ಹೋಗಿಲ್ಲ ಅಂದರೆ ಅವನು ಹೇಳ್ದಂಗೆ ನನ್ನ ವೀಡಿಯೋಸು, ಫೋಟೋಸ್ನೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ಬಿಡ್ತಾನೆ. ಕೃತಿ, ಅವ್ನು ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರೆ ಅವ್ನು ಕೆಟ್ಟವನು ಅನ್ನಿಸ್ತಾ ಇಲ್ಲ. ಹಾಗೆ ಅವನ ಹತ್ರ ನಿನ್ನ ಫೋಟೋಸು, ವೀಡಿಯೋಸು ಏನು ಇದ್ದಂಗಿಲ್ಲ ಅನ್ನಿಸ್ತಿದೆ ಕಣೆ. ಹೌದಾ? ಆದರೆ ಅದು ಹೇಗೆ ಹೇಳ್ತೀರಾ ಅದಕ್ಕೆ ನೀವು? ಯಾಕಂದರೆ ಅಂಥ ಕೆಟ್ಟ ಆಲೋಚನೆಗಳಿರೋನೇ ಆಗಿದ್ರೆ ಯಾವುದಾದ್ರೂ ರೂಮಿಗೋ, ಲಾಡ್ಜ್ಗೋ ಅಥವಾ ಹೋಟೆಲ್ಗೋ ಕರೀತಿದ್ದ ತಾನೇ? ನೀನೇ ಯೋಚನೆ ಮಾಡು. ಆದರೆ ಇವನು ಹಾಗೇನು ಕರೀದೆ ನೀನು ನನ್ನ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾನೆ. ಅಂದರೆ ಅವನಿಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಅನಿಸುತ್ತೆ. ಯಾವತ್ತಾದರೂ ನಿನ್ನ ಹತ್ರ ಹೇಳ್ಕೊಂಡಿದ್ನಾ? ಹಾಂ ಅದಕ್ಕೆ ನೀವು ಹೇಳಿದ ನಿಜ. ಯಾವಾಗಲೂ ಪ್ರಪೋಸ್ ಮಾಡ್ತಿದ್ದ. ನಾನೇ ಒಪ್ಕೊಳ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿದ್ವಲ್ಲ ಮೊನ್ನೆ, ಅವತ್ತು ಪ್ರಪೋಸ್ ಮಾಡ್ದ. ಇವಂದು ಯಾವಾಗಲೂ ಇದ್ದಿದ್ದೆ ಅಂತ ನಾನೇ ಹಾಗೆ ಬಂದ್ಬಿಟ್ಟೆ, ಏನು ಹೇಳಿದೆ. ಹಾಗಾದರೆ ನನಗನ್ಸೋ ಪ್ರಕಾರ
ಅವ್ನು ಸುಮ್ಮನೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಅವನ ಹತ್ರ ಯಾವುದೇ ವೀಡಿಯೋಸು ಫೋಟೋಸು ಏನೂ ಇಲ್ಲ ಅನ್ನಿಸ್ತಿದೆ. ಯಾವುದಕ್ಕೂ ನೀನು ಇವತ್ತು ಮೀಟ್ ಮಾಡು, ಅವನು ಏನು ಹೇಳ್ತಾನೆ ಗೊತ್ತಾಗುತ್ತೆ. ನಾನು ನಿನ್ನ ಜೊತೆ ಬರ್ತೀನಿ. ಹಾಂ, ಏನು ನಾನಾ? ಅದಕ್ಕೆ ನಾನೊಬ್ಳೇನಾ? ಅವನ ಹತ್ರ ನಿಜವಾಗ್ಲೂ ಫೋಟೋಸ್ ಎಲ್ಲ ಇದ್ದರೆ ಏನು ಮಾಡೋದು? ನೀನು ಟೆನ್ಷನ್ ಆಗಬೇಡ ಕೃತಿ, ನಾನು ನಿನ್ನ ಜೊತೆ ಬರ್ತೀನಿ, ನೀನು ಹೆದರ್ಕೋಬೇಡ. ಅವನ ಹತ್ರ ಹೋಗಿ ಮಾತಾಡು, ಕನ್ವಿನ್ಸ್ ಮಾಡು. ಆದರೂ ಕನ್ವಿನ್ಸ್ ಆಗಿಲ್ಲ ಅಂದರೆ ಹೇಗೂ ನಮ್ಮ ಹತ್ರ ವೀಡಿಯೋ ರೆಕಾರ್ಡ್ ಇದೆಯಲ್ಲ, ಅದನ್ನು ತೊಗೊಂಡೋಗಿ ಅವ್ರ ಮನೇಲಿ ತೋರಿಸೋಣ. ಅವ್ರ ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆದರೂ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅದಕ್ಕೆ ಇದೆಲ್ಲ ಅಣ್ಣಂಗೆ ಗೊತ್ತಾದರೆ ಸುಮ್ಮನೆ ಇರ್ತಾನ? ಕೃತಿ, ಹೆದರ್ಕೊಂಡ್ರೆ ಎಲ್ಲ ಸರಿಯಾಗತ್ತಾ ಹೇಳು? ನಾವೇನು ತಪ್ಪು ಮಾಡದೇ ಇದ್ದಾಗ ಯಾಕೆ ಹೆದರಬೇಕು? ನಾವು ಅದನ್ನು ಎದುರಿಸಿ ನಿಲ್ಲಬೇಕು. ಆವಾಗಲೇ ನಾವೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯ. ನೋಡು, ನಿಮ್ಮ ಅಣ್ಣ ಮನೇಲಿಲ್ಲ, ಅವ್ರು ಬರೋದು ಸುಮಾರು ರಾತ್ರಿ ಆಗ್ಬೋದು. ಅಷ್ಟರೊಳಗೆ ನಾವು ಹೋಗಿ ಎಲ್ಲ ಸರಿ ಮಾಡ್ಕೊಂಡು ಬಂದುಬಿಡೋಣ, ಆಯಿತಾ? ಅದಕ್ಕೆ ಅದನ್ನ ಇಬ್ಬರು ಪಾರ್ಕಿಗೆ ಬರ್ತಾರೆ. ರಾಹುಲ್ ಆಲ್ರೆಡಿ ಪಾರ್ಕ್ ಹತ್ರ ಬಂದು ಕಾಯ್ತಾ ಇರ್ತಾನೆ. ಅದಕ್ಕೆ ಅವನೇ ರಾಹುಲ್, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಕೃತಿ, ನೀನು ಹೆದರಬೇಡ, ಹೆದರ್ಕೊಂಡ್ರೆ ಅವನು ಇನ್ನೂ ಹೆದರಿಸ್ತಾನೆ. ನೋಡು, ನೀನು ಹೇಗೂ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೆಯಲ್ಲ, ಆ ರೆಕಾರ್ಡ್ನ ನನಗೆ ಕಳಿಸು. ನಾನು 10 ನಿಮಿಷದಲ್ಲಿ ಬರ್ತೀನಿ, ಆಯಿತಾ? ನೀನು ಹುಷಾರಾಗಿರು. ಹೇ ಹಾಯ್ ಬೇಬಿ, ನಾನು ಬಂದು ಎಷ್ಟೊತ್ತಾಯ್ತು ಗೊತ್ತಾ? ನೀನು ನೋಡಿದ್ರೆ ಇಷ್ಟೊತ್ತು ಕಾಯಿಸ್ಬಿಟ್ಟೆ ನನ್ನ. ಸರಿ, ಅದೆಲ್ಲ ಹೋಗಲಿ ಬಿಡು. ಮತ್ತೆ ನಾನು ಹೇಳಿದ್ದೇನು ಯೋಚನೆ ಮಾಡಿದೆ? ನನ್ನ ಮದುವೆ ಆಗೋಕ್ಕೆ ಓಕೆನಾ? ನೀನು ಒಪ್ಕೊಂಡಿರ್ತೀಯ ಬಿಡು. ಪ್ಲೀಸ್ ರಾಹುಲ್, ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡು, ಹಾಗೆ ಫೋಟೋನು ಡಿಲೀಟ್ ಮಾಡು. ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ಪ್ಲೀಸ್ ಕಣೋ, ಡಿಲೀಟ್ ಮಾಡು. ನನ್ನ ಲೈಫ್ ಜೊತೆ ಆಟ ಆಡಬೇಡ. ನಾನು ನಿನಗೆ ತುಂಬ ದಿನಗಳಿಂದ ಕೇಳ್ಕೊಳ್ತಿದ್ದೀನಿ ತಾನೇ, ಪ್ಲೀಸ್ ನನ್ನ ಪ್ರೀತಿನ ಒಪ್ಕೋ ಅಂತ. ಆದರೆ ನಿನಗೆ ಅದು ಅರ್ಥನೇ ಆಗ್ತಿಲ್ವಲ್ಲ ಕೃತಿ. ನೋಡು ಕೃತಿ, ನಿನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಬೇಕು ಅಂದರೆ ನೀನು ನನ್ನ ಮದುವೆ ಆಗಬೇಕು. ನಿನಗಿದೊಂದೇ ಆಪ್ಷನ್ ಇರೋದು. ಯೋಚನೆ ಮಾಡು ಇನ್ನೊಂದು ಸಾರಿ. ಛೀ, ನನ್ನ ಪ್ರೈವೇಟ್ ವಿಡಿಯೋಸ್ ಫೋಟೋಸ್ ಇಟ್ಕೊಂಡು ನಿನ್ನ ಪ್ರೀತಿನ ಸಾಧಿಸೋಕೆ ನೋಡ್ತಿದ್ಯಾ? ರಾಹುಲ್ ಮತ್ತು ಕೃತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಮನ ಅದೇ ಪಾರ್ಕಿಗೆ ರಾಹುಲ್ ತಂದೆ ತಾಯಿನ ಕರ್ಕೊಂಡು ಬರ್ತಾಳೆ. ಅಪ್ಪ, ಏನೋ ಅಪ್ಪ, ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಮನೇಲೊಬ್ಳು ಹೆಣ್ಮಗಳಿದ್ದು ಬೇರೆಯವ್ರ ಮನೆ ಹೆಣ್ಮಗಳು ಸ್ನಾನ ಮಾಡೋದನ್ನು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಛೀ, ನಿನ್ನ ತಂಗಿಗೂ ಹೀಗೆ ಬೇರೆ ಯಾರು ಹೀಗೆ ಮಾಡಿದರೆ ನೀನು ಸುಮ್ಮನೆ ಇರ್ತಿದ್ಯಾ? ಅದು ಅಪ್ಪ. ಮಾತಾಡಬೇಡ ನೀನು. ನಿನ್ನಂಥ ಮಗನಿಗೆ ನಾನು ಜನ್ಮ ಕೊಟ್ಟನ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ಛೀ. ಅಲ್ಲ ಕಣೋ ಅಮ್ಮ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಪ್ರೀತಿಸ್ತಾ ಇರೋನು ಬೇರೆ ಹುಡುಗಿ ಹತ್ರ ಹೀಗೆಲ್ಲ ಮಾಡೋಕೆ ಮನ್ಸಾದ್ರೂ ಹೇಗೆ ಬಂತು? ಇಷ್ಟೇನಾ ನಿನ್ನ ಪ್ರೀತಿ? ಅಯ್ಯೋ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ನಾನು ಪ್ರೀತಿಸ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಕೃತಿನೇ. ನಾನು ಎಷ್ಟೇ ಕೇಳ್ಕೊಂಡ್ರು ಇವಳು ನನ್ನ ಪ್ರೀತಿನ ಒಪ್ಕೊಂಡ್ಲೇ ಇಲ್ಲ. ನನ್ನ ಕಾಲೇಜ್ ಬೇರೆ ಮುಗೀತಾ ಬಂತಲ್ಲ, ಮತ್ತೆ ಇವಳು ಸಿಗಲ್ಲ. ಅದಕ್ಕೆ ಎಲ್ಲಿ ಇವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಸುಮ್ಮನೆ ಪ್ರೈವೇಟ್ ವಿಡಿಯೋ ನನ್ನ ಹತ್ರ ಇದೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ. ಹಾಗಾದರೂ ನನ್ನ ಪ್ರೀತಿನ ಒಪ್ಕೊಂಡು ಭಯಕ್ಕಾದರೂ ನನ್ನ ಜೊತೆ ಒಪ್ಕೋತಾಳೆ ಮದುವೆಗೆ ಅಂತ. ರಾಹುಲ್, ಏನು ಹೇಳ್ತಾ ಇದೆಯಾ? ಯಾರನ್ನೇ ಆಗಲಿ ನಾವು ಭಯ ಪಡಿಸಿ ಮದುವೆ ಆದರೆ ಅವ್ರ ದೇಹ ಮಾತ್ರ ನಮಗೆ ಸಿಗತ್ತೆ ಹೊರತು ಅವ್ರ ಪ್ರೀತಿ ಸಿಗಲ್ಲ. ನೀವು ಹೀಗೆಲ್ಲ ಮಾಡಿದ್ರಿಂದ ಕೃತಿಗೆ ನಿಮ್ಮ ಮೇಲೆ ಇನ್ನೂ ಅಸಹ್ಯ ಆಗಿರತ್ತೆ, ಪ್ರೀತಿ ಆಗಲ್ಲ. ಪ್ಲೀಸ್ ಕಣೆ ಕೃತಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನಗೆ ನೀನಂದರೆ ತುಂಬ ಇಷ್ಟ ಕಣೆ. ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಹೀಗೆಲ್ಲ ಮಾಡಿದೆ. ಸಾರಿ ಕಣೆ, ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ನನ್ನ ಕ್ಷಮಿಸು, ಪನಿಷ್ಮೆಂಟ್ ಕೊಡು. ಆದರೆ ನನ್ನಿಂದ ದೂರ ಆಗಬೇಡ. ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ ಕಣೆ. ಹೌದಮ್ಮ ಸುಮನ, ನನ್ನ ಮಗನಿಗೆ ಕೃತಿ ಅಂದರೆ ತುಂಬ ಇಷ್ಟ. ನನ್ನ ಮದುವೆ ಅಂತ ಆದರೆ ಅದು ಕೃತಿನ ಮಾತ್ರ ಅಂತ ಯಾವಾಗಲೂ ಹೇಳ್ತಿದ್ದ. ಏನೋ ಕಳ್ಕೋತೀನಿ ಅನ್ನೋ ಭಯದಲ್ಲಿ ಹೀಗೆಲ್ಲ ಮಾಡಿಬಿಟ್ಟಿದ್ದಾನೆ. ದಯವಿಟ್ಟು ಅವನ್ನ ಕ್ಷಮಿಸ್ಬಿಡಮ್ಮ. ಇದೇನಾಂಟಿ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ಅಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವಳೇನಾದರೂ ಮಾಡ್ಕೊಂಡಿದ್ರೆ ನಾವೇನು ಮಾಡಬೇಕಿತ್ತು? ಹೌದಮ್ಮ ಸುಮನ, ನಿಮ್ಮ ಆತಂಕ ನಮಗೂ ಅರ್ಥ ಆಗುತ್ತೆ. ಆದರೆ ನನ್ನ ಮಗ ನಿನ್ನ ದಿನ ತುಂಬ ಇಷ್ಟಪಡ್ತಾ ಇದ್ದಾನೆ. ಅವನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅವರಿಬ್ಬರು ಮದುವೆ ಆದರೆ ಲೈಫಲ್ಲಿ ಚೆನ್ನಾಗಿರ್ತಾರೆ. ಕೃತಿನ ನಮ್ಮನೇಲೂ ತುಂಬ ಚೆನ್ನಾಗಿ ನೋಡ್ಕೋತೀವಮ್ಮ. ಪ್ಲೀಸ್ ಕಣೆ ಕೃತಿ, ನನ್ನ ಪ್ರೀತಿನ ಒಪ್ಕೊಳ್ಳೆ. ಇವಾಗಲೇ ಒಪ್ಕೋ ಅಂತ ನಿನಗೆ ಕೇಳ್ಕೊಳ್ಳಲ್ಲ ನಾನು. ನನ್ನ ಮೇಲಿನ ಕೋಪ ಕಡಿಮೆ ಆಗೋವರೆಗೂ
ನಿನಗೋಸ್ಕರ ಕಾಯ್ತೀನಿ ಕಣೆ. ಪ್ಲೀಸ್ ಕಣೆ, ಒಪ್ಕೊಳ್ಳೆ. ಅದಕ್ಕೆ ಇವತ್ತು ನೀವಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ನನಗೆ ಮೋಸದ ಪ್ರೀತಿ ಬೇಡ. ಅದಕ್ಕೆ ಬನ್ನಿ ಹೋಗೋಣ. ಕೃತಿ ರಾಹುಲ್ಗೆ ತನ್ನ ತಪ್ಪಿನ ಅರಿವಾಗಿದೆ. ತಪ್ಪು ಮಾಡಿದ್ದೀನಿ ಅಂತ ಪಶ್ಚಾತ್ತಾಪ ಪಡ್ತಿದ್ದಾನೆ. ಒಂದ್ಸಾರಿ ಯೋಚನೆ ಮಾಡು. ನೀವು ಹೇಳ್ತಾ ಇದ್ದೀರಾ ಅಂದರೆ ನನ್ನ ಲೈಫಿಗೆ ಒಳ್ಳೆಯದೇ ಆಗಿರುತ್ತೆ. ಅದಕ್ಕೆ ಸರಿ, ನಿಮಗೋಸ್ಕರ ಒಂದ್ಸಾರಿ ಯೋಚನೆ ಮಾಡ್ತೀನಿ. ಕೊನೆಗೂ ಸುಮನ ತನ್ನ ನಾದ್ನಿಗೆ ಏನೂ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ಎಲ್ಲಾನು ಸರಿ ಮಾಡ್ತಾಳೆ. ಇದಾದ್ಮೇಲೆ ಕೃತಿ ಮತ್ತು ಸುಮನ ಸಂಬಂಧ ತಾಯಿ ಮಗಳ ಥರನೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.